ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಈ ವ್ಲಾಗ್ ಬಂದುಬಿಟ್ಟು ದಸರಾದು ಅಂದರೆ ಆಯುಧ ಪೂಜೆ ದಿನ ಮಾಡಿರುವಂಥ ವಿಡಿಯೋ ಫ್ರೆಂಡ್ಸ್. ನಾನು ಬೆಳಗ್ಗೆಯಿಂದ ಏನು ಅಷ್ಟೊಂದು ವಿಡಿಯೋ ಮಾಡಿಲ್ಲ. ಟಿಫನ್ಗೆ ಪೊಂಗಲ್ ಮಾಡಿದ್ದೆ. ಟಿಫನ್ ಮಾಡಿಕೊಂಡು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಮಧ್ಯಾಹ್ನ ಲಂಚ್ಗೆ ಸಿಂಪಲ್ಲಾಗಿ ಮ್ಯಾಗಿ ಮಾಡ್ಕೊಂಡಿದ್ದೆ, ವೆಜಿಟೇಬಲ್ಸ್ ಎಲ್ಲ ಬಳಸಿ. ಆಮೇಲೆ ಎಲ್ಲ ಕೆಲಸಗಳು ಮುಗಿದ್ಮೇಲೆ ಹೋಗಿ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ ತೊಗೊಂಡು ಮನೆ ರೀಚ್ ಆದ್ವಿ. ಫುಲ್ಲು ಮಳೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು. ಇದೆಲ್ಲ ಮಾಡುವಷ್ಟರಲ್ಲೇ ಆಲ್ಮೋಸ್ಟ್ 5:36 ಆಗಿತ್ತು. ಸಾಯಂಕಾಲ ನಾವು ಪೂಜೆನ ಮಾಡ್ಕೊಂಡ್ವಿ. ಎಲ್ಲ ಐಟಮ್ಸ್ನಾಗೆ ಅಂದರೆ ಈ ಮೋಟರ್ಸು, ಐರನ್ ಇರುವಂಥ ಐಟಮ್ಸು, ಮನೇಲಿ ಯೂಸ್ ಮಾಡುವಂಥ ಆಯುಧಗಳು ಎಲ್ಲದನ್ನು ಕ್ಲೀನಾಗಿ ಎಲ್ಲಿಂದ ಅಲ್ಲಲ್ಲೇ ಜೋಡಿಸಿದ್ದೀನಿ. ನಾನು ಎಲ್ಲ ಒಂದು ಹತ್ರ ಸೇರ್ಸೋಕ್ಕಾಗಲ್ಲ ಮಗು ಇರೋದ್ರಿಂದ ಅಂದ್ಬಿಟ್ಟು ಅವ್ನ ಬುಕ್ಸ್ ಏನಿದೆ ಅದು ಮಾತ್ರ ದೇವ್ರ ಮನೆಯಲ್ಲಿ ಸ್ವಲ್ಪ ಮಗುದು ಬುಕ್ಸ್ನ ಇಟ್ಟಿದ್ದೀನಿ. ಮಿಕ್ಕಿರೋದೆಲ್ಲ ಅಡುಗೆ ಮನೆಗೆ ರಿಲೇಟೆಡ್ ಎಲ್ಲ ಅಲ್ಲೇ ಗ್ಯಾಸ್ ಹತ್ರ. ಮತ್ತು ಈ ನನ್ನ ಕ್ಯಾಮ್ರಾ ವೀಡಿಯೋಸಿಗೆ ಬಳಸೋವಂಥದ್ದು ಆಲಲ್ಲಿ ಕ್ಯಾಮ್ರಾ ಮತ್ತು ಲ್ಯಾಪ್ಟಾಪ್ ಈ ಥರದ್ದೆಲ್ಲ ಹಂಗೆ ಅಲ್ಲಿಂದ ಅಲ್ಲಲ್ಲೇ ಎಲ್ಲ ಇಟ್ಬಿಟ್ಟು ಸಾಯಂಕಾಲ ಎಲ್ಲ ಪೂಜೆ ಮಾಡೋಕ್ಕೆ ರೆಡಿ ಆಗಿಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ನಾವೇನು ತುಂಬ ಗ್ರ್ಯಾಂಡಾಗಿ ಆ್ಯಂಡ್ ನಮ್ಮ ಗಾಡಿಗೆ ಎಲ್ಲನೂ ಏನು ಪೂಜೆ ಮಾಡಿಲ್ಲ, ಮಾಡಬೇಕಿತ್ತು. ಬಟ್ ನಾವೇನು ಅಂದ್ಕೊಂಡ್ವಿ ಅಂತ ಹೇಳಿದ್ರೆ ಎಲ್ಲ ಕೆಲಸ ಮುಗ್ದಿದೆ ಅಲ್ವಾ, ಬೆಳಗ್ಗೆನೇ ಹೋಗಿ ಸರ್ವಿಸ್ ಮಾಡಿಸ್ಕೊಂಬಂದು ಪೂಜೆ ಮಾಡಿಬಿಡೋಣ ಅಂತ. ಎಷ್ಟೇ ಕ್ಲೀನ್ ಮಾಡ್ಕೊಂಡಿದ್ರು ಏನೇ ಮಾಡಿದ್ರು ಹಬ್ಬದ ದಿನ ಒಂದು ಸತಿ ಒರೆಸಿನೇ ಅರಿಶಿನ ಕುಂಕುಮ ಇಡೋದು ಒಂಥರ ಗರ್ಲ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಇದೊಂದು ಫೋಬಿಯಾ ಥರ ಆಗಿಬಿಟ್ಟಿರುತ್ತೆ. ಮುಂಚೆ ದಿನ ಕ್ಲೀನ್ ಮಾಡಿದ್ರು ಹಬ್ಬದ ದಿನ ಒಂದು ಸತಿ ಅರಿಶಿನ ಕುಂಕುಮ ಇಡೋಕ್ಕೂ ಮುಂಚೆ ಒರೆಸೋದು ಒಂಥರ ಅದು ಅನಿವಾರ್ಯ ಆಗಿಬಿಡುತ್ತೆ. ಸೊ ಹಂಗಾಗಿ ನಾವು ಸ್ವಲ್ಪ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಎಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಹೋಗಿ ಸ್ವಲ್ಪ ನಾನು ಬಟ್ಟೆ ಏನೂ ತಂದಿರಲಿಲ್ಲ ಹಬ್ಬಕ್ಕೆ ಅಂದ್ಬಿಟ್ಟು, ಹಾಗಾಗಿ ಹೋಗಿ ಇವರಿಬ್ಬರಿಗೂ ಸ್ವಲ್ಪ ಬಟ್ಟೆ ಎಲ್ಲ ತಗೊಂಡು ಪೂಜೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತಗೊಂಡು ಬರೋಷ್ಟರಲ್ಲೇ ಲೇಟ್ ಆಯಿತು. ನಾವು ಮನೆ ರೀಚ್ ಆದ್ವಿ. ಮಳೆ ಜೋರಾಗಿಬಿಡ್ತು. ಮಳೆ ಸ್ಟಾರ್ಟ್ ಆಗಿ ಫುಲ್ ಜೋರಾಗಿಬಿಡ್ತು. ಸೊ ಒಳ್ಳೆ ಕೆಲಸ ಆಯಿತು, ಸ್ವಲ್ಪ ಬೇಗನೆ ಮನೆ ರೀಚ್ ಆಗಿದ್ದೀವಿ ಅಂದ್ಬಿಟ್ಟು ಮನೇಲಿರುವಂಥ ಎಲ್ಲ ಐಟಮ್ಸ್ಗೂ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ವಲ್ವ. ಸೊ ಹೂವನೂ ಇರಲಿಲ್ಲ, ಎಲ್ಲ ತಗೊಂಬಂದು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ದೊಡ್ಡ ಗಾಡಿಗೆ ಹೆಂಗೋ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಇವನ್ ಕಾರು ಸೈಕಲ್ ಏನಿದೆ ಇವತ್ತು ಆಯುಧ ಪೂಜೆ ದಿನ ಇದಕ್ಕಾದರೂ ಮಾಡೋಣ, ಆಮೇಲೆ ದೀಪಾವಳಿಗೆ ಬೇಕಾದರೆ ದೊಡ್ಡ ಗಾಡಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಐಟಮ್ಸಿಗೂ ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ತರಲೆ ಮಾಡ್ತಾಯಿದ್ದಾನೆ ಅಂತ. ಯಾವುದಕ್ಕೂ ಪೂಜೆ ಮಾಡಲ್ಲ ಅಂತ ಅವ್ನು ಕಾರ್ಗೆ ಮಾಡ್ತಾನೆ ಅಂತ ಹಠ ಮಾಡ್ತಾಯಿದ್ದಾನೆ. ಅದಕ್ಕೆ ಅವರಪ್ಪ ಇದಕ್ಕೆ ಮಾಡು ಅಂತ ಹಂಗೆ ಜೊತೆಯಲ್ಲೇ ಕರ್ಕೊಂಡೋಗಿ ಎಲ್ಲದಕ್ಕೂ ಪೂಜೆ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಎಲ್ಲನೂ ಹಂಗಂಗೆ ಇಟ್ಟಿದ್ದೀನಿ ನಾನು. ಯಾಕೆ ಅಂದರೆ ಮಗು ಎಳೆದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅವನ್ನ ಹಂಗೆ ಎಷ್ಟು ಅಬ್ಸರ್ವ್ ಮಾಡ್ಕೊಂಡು ಅಲ್ಲೇ ಇದ್ರೂ ನಾವು ಸಡನ್ನಾಗಿ ಅವನು ಎಳೆದ್ಬಿಡ್ತಾನೆ. ಸೊ ಹಂಗಾಗಿ ಸ್ವಲ್ಪ ಭಯ. ಕ್ಯಾಮ್ರಾ ಎಲ್ಲ ಆಚೆ ತೆಗ್ದು ಇಡೋದು ಆ ಥರ ಎಲ್ಲ ಏನೂ ಮಾಡಿಲ್ಲ. ಜಸ್ಟ್ ಹಂಗಂಗೆ ಬ್ಯಾಗು ಹಂಗೆ ಇಟ್ಬಿಟ್ಟಿದ್ದೀನಿ. ಸೊ ಹಂಗಾಗಿನೇ ಅರ್ಧ ಎಲ್ಲನೂ ಐಟಮ್ಸು ಎಲ್ಲ ಹಾಲಲ್ಲಿ ಹಿಡ್ದಿರ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಆ ಥರ ಇಟ್ಟಿರೋದು. ಈ ಚಾಕು ಇದೆಲ್ಲ ಏನಾದರೂ ನಾನು ಎತ್ಕೊಂಬಂದು ದೇವ್ರ ಮನೇಲಿ ಇಟ್ಟಿದ್ದೀನಿ ಅಂದರೆ ಇವನ ಹತ್ರ ಹಿಡಿಯೋಕ್ಕಾಗಲ್ಲ. ಹಾಗಾಗಿ ಸೊ ಅವರಿಬ್ಬರು ಕಡ್ಡಿಯಲ್ಲಿ ಪೂಜೆ ಮಾಡಿದ್ದಾದಮೇಲೆ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಊದ ಕಡ್ಡಿ ತಗೊಂಡು ಸ್ವಲ್ಪ ಸಮಾಧಾನ ಆಯಿತು ಸೀರಿಯಸ್ ಆಗಿಯೇ. ಯಾಕೆ ಅಂತ ಹೇಳಿದ್ರೆ ಬಿಫೋರೇ ನಾನು ಎಲ್ಲ ಕ್ಲೀನಿಂಗು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ರು ಅವತ್ತಿನ ದಿನ ನನಗೆ ತುಂಬ ಸ್ವಲ್ಪ ಕಷ್ಟ ಆಯಿತು ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಕ್ಕೆ. ಅದು ಬೇರೆ ಮಗುನ ಇಟ್ಕೊಂಡು ಎಲ್ಲ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸೊ ಎಲ್ಲದಕ್ಕೂ ಒಂದು ಕಡೆಯಿಂದ ಎಲ್ಲನೂ ಆಲ್ರೆಡಿ ಒರೆಸಿದ್ವಿ. ಆದ್ರೂ ಒಂದು ಸತಿ ಡ್ರೈ ಕ್ಲಾತಲ್ಲಿ ಒರೆಸ್ಬಿಟ್ಟು ಗಂಧ ಅರಿಶಿನ ಕುಂಕುಮ ಎಲ್ಲದನ್ನು ಇಟ್ಬಿಟ್ಟು ಪೂಜೆಗೆ ರೆಡಿ ಮಾಡೋದೇ ಸ್ವಲ್ಪ ಟೈಮ್ ತಗೊಂತು. ಎಲ್ಲ ಮಾಡಿಬಿಟ್ಟು ನಾವು ಸ್ವಲ್ಪ ಶಾಪಿಂಗ್ ಇದೆ ಅಂದ್ಬಿಟ್ಟು ಹೋದ್ವಿ. ಡ್ರೆಸ್ ಅಷ್ಟೇ ಅಲ್ವಾ, ಒಂದೊಂದು ಡ್ರೆಸ್ ತಗೊಂಡು ಬಂದುಬಿಡೋದಷ್ಟೇ ಅಂತ ಹೋದ್ವಿ. ಬಟ್ ತುಂಬಾ ಲೇಟ್ ಆಯಿತು ಅಲ್ಲಿ. ಅದು ಬೇರೆ ಹಾಲಿಡೇಸ್ ಅಲ್ವಾ ಇವಾಗ. ಸೊ ಎಲ್ಲಿ ನೋಡಿದ್ರು ಜನ ತುಂಬ್ಕೊಂಬಿಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನು ಮಾಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಅದಕ್ಕೆ ನಗು ಬಂತು. ಅವನು ಆಲ್ರೆಡಿ ಪೂಜೆ ಮಾಡಿದ್ರು ನಾನು ಮಾಡೋಗು ಕಾರ್ಗೆ ನಾನು ಮಾಡ್ತೀನಿ ಅಂತ ತಗೊತಾ ಇದ್ದಾನೆ. ಆ್ಯಂಡ್ ನನ್ನದು ಇಲ್ಲಿ ಮೇಯ್ನಾಗಿ ನೀವು ನೋಡೋದಾಗಿದ್ರೆ ನನಗೆ ರಿಲೇಟೆಡ್ ಆಗಿ ಅಡುಗೆ ಮನೆದು ಅಲ್ದಿರ ವೀಡಿಯೋಸಿಗೆ ರಿಲೇಟೆಡ್ ಆಗಿ ಒಂದು ರಿಂಗ್ ಲೈಟು ಮತ್ತು ಒಂದು
ಐಪೋಡ್ ಇವೆರಡೇ ನಾನು ಇಟ್ಕೊಂಡಿರೋ ಅಂಥದ್ದು ಸೆಲ್ಫಿ ಸ್ಟಿಕ್ ಥರ. ಪ್ಲಸ್ ಇದನ್ನು ಆಲ್ರೆಡಿ ನಾನು ತೋರಿಸಿದ್ದೀನಿ ಅದು ಬಂದವಾಗ ಅನ್ಪ್ಯಾಕ್ ಮಾಡಿದವಾಗ. ಸೊ ಅದೆಲ್ಲನೂ ಆ್ಯಂಡ್ ಅದ್ರ ಜೊತೆಗೆ ಮೈಕ್. ನಾನು ಅಲ್ಲಿ ಇಟ್ಟಿರೋವಂಥ 3 ಐಟಮ್ಸಲ್ಲಿ ಒಂದೇ ನಾನು ತಗೊಂಡಿರೋದು, ಇನ್ನೆರಡು ನನ್ನ ತಮ್ಮಂದಿರು ನನಗೆ ಕೊಟ್ಟಿರೋ ಅಂಥದ್ದು. ಸೊ ಅದೆಲ್ಲದನ್ನು ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ನೀವು ನೋಡ್ತಾ ಇರ್ಬೋದು ಮಳೆ, ಈ ಗಾಳಿ ಇಷ್ಟೊಂದಿದ್ರೂ ದೀಪಗಳು ಎಷ್ಟು ಚೆನ್ನಾಗಿ ಆಚೆ ಉರಿತಾ ಇದೆ ಅಂತ ಅದನ್ನು ನೋಡಿದ್ರೇ ಒಂಥರ ಸಮಾಧಾನ, ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ತಗೊಂಡ್ವಿ. ನಮ್ಮ ಮನೆಯಲ್ಲಿ ಆಯುಧ ಪೂಜೆನ ನಾವು ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನೀವೆಲ್ಲ ಯಾವ ಥರ ನಿಮ್ಮ ಮನೇಲಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಪೂಜೆ ವಿಷಯಕ್ಕೆ ಬಂದರೆ ನಾನು ಜಾಸ್ತಿ ಏನು ಇವತ್ತು ರೆಕಾರ್ಡ್ ಮಾಡಿಲ್ಲ. ಬೆಳಗ್ಗೆ ಕೆಲಸದು ಅದೆಲ್ಲನೂ ರೆಕಾರ್ಡ್ ಮಾಡಿಕೊಂಡು ಕೆಲಸ ಮಾಡೋದಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಎಲ್ಲ ಮಾಡಿದ್ವಿ. ಅಲ್ಲಿಗೂ ನಾವು ಪೂಜೆ ಮಾಡೋದು ಸಂಜೆನೇ ಆಯಿತು. ಅವತ್ತೇ ಹೋಗಿ ಎಲ್ಲ ತೊಗೊಂಬರೋದು ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ಬಿಫೋರ್ ಡೇ ನನಗೂ ಕ್ಲಾಸ್ ಇತ್ತು ಆ್ಯಂಡ್ ನಮ್ಮ ಹಸ್ಬೆಂಡ್ಗೂ ಕೆಲಸ ಇತ್ತು. ಹಾಗಾಗಿ ಮುಂಚೆ ದಿನ ಏನು ನಾವು ತರೋಕ್ಕಾಗಲಿಲ್ಲ. ಅಂದರೆ ಪೂಜೆಗೆ ಏನೇನು ಬೇಕೋ ಎಲ್ಲ ವಸ್ತುಗಳು ಎಲ್ಲದನ್ನೂ ಅವತ್ತೇ ಹೋಗಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಇನ್ನೇನು ಬೇರೆ ಕೆಲಸ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಅದು ತುಂಬಾ ಮಿಸ್ಟೇಕ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಆದ್ರೂ ಸಮಾಧಾನವಾಗಿ ನೆಮ್ಮದಿಯಾಗಿ ಪೂಜೆನ ಮಾಡಿದ್ವಿ. ಆ್ಯಂಡ್ ನೀವೆಲ್ಲ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ನಾನು ಈ ವಿಡಿಯೋ ಹಾಕೋದು ಸ್ವಲ್ಪ ತುಂಬಾ ಲೇಟ್ ಆಗಿದೆ ಹಬ್ಬ ಆದಮೇಲೆ. ಆದ್ರೂ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವೆಲ್ಲರೂ ತುಂಬ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಕೆಲವರೆಲ್ಲನೂ ಅವತ್ತೇ ಅಲ್ದಿದ್ರೂ ಅಂಗಡಿಗಳಿಗೆ ಮತ್ತು ಮನೆಯಲ್ಲೂ ಅಷ್ಟೇ ಪೂಜೆ ಎಲ್ಲನೂ ದೀಪಾವಳಿವರೆಗೂ ಮಾಡ್ತಾನೆ ಇರ್ತಾರೆ. ಅವ್ರ ಟೈಮ್ಗೆ ಅಥವಾ ಅವರ ಒಂದು ಮನೆಯಲ್ಲಿ ಸಿಚುವೇಶನ್ಸ್ಗೆ ಯಾವ ಥರ ಅವ್ರಿಗೆ ತಕ್ಕಂಗೆ ಅವರು ಪೂಜೆಗಳನ್ನ ಮಾಡ್ತಾನೆ ಇರ್ತಾರೆ. ಸೊ ಅವತ್ತೇ ಮಾಡಬೇಕು ಅನ್ನೋದೇನು ಇಲ್ಲ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಆಯುಧ ಪೂಜೆ ಅಂತ ಡೇ ಇಟ್ಟಿದ್ದಾರೆ ಅಂದರೆ ಏನೋ ವಿಶೇಷ ಇರುತ್ತೆ ಅಂದ್ಬಿಟ್ಟು ನಾವು ಎಷ್ಟಾದರೆ ಅಷ್ಟು ನಮ್ಮ ಕೈಯಲ್ಲಿ ಎಲ್ಲ ಅವತ್ತು ಮಾಡೋಕ್ಕಾಗಿಲ್ಲ ಅಂದ್ರೂ ಮನೆಯಲ್ಲಿ ಆದರೂ ಪೂಜೆ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ಮನೇಲಿ ಪೂಜೆ ಮಾಡ್ಕೊಂಡ್ವಿ. ಫಸ್ಟ್ ಅಂದ್ಕೊಂಡ್ವಿ ನಾವು ಜಸ್ಟ್ ನಾರ್ಮಲ್ ಪೂಜೆ ಮಾಡಿಬಿಟ್ಟು ದೀಪಾವಳಿಗೆ ಬೇಕಂದರೆ ಹಬ್ಬ ಥರ ಎಲ್ಲನೂ ಒಂದೇ ಸತಿ ಪೂಜೆ ಮಾಡೋಣ, ಗಾಡಿಗೆಲ್ಲ ಇವಾಗ ಮಾಡೋಕ್ಕಾಗ್ತಾ ಇಲ್ಲ ಅಲ್ವಾ ಅಂತ ಅಂದ್ಕೊಂಡ್ವಿ. ಬಟ್ ಬೇಡ, ಅವತ್ತು ಏನೋ ವಿಶೇಷ ಇದ್ರೇ ಹಬ್ಬ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕೆ ಸುಮ್ಮನೆ ದೊಡ್ಡವ್ರು ಏನು ಇದು ಮಾಡಿದಾರೋ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಅಂದ್ಬಿಟ್ಟು ನಮ್ಮ ಕೈಯಲ್ಲಿ ಆದಷ್ಟು ಮನೆಯಲ್ಲಿ ಪೂಜೆ, ಮನೇಲಿರುವಂಥ ಆಯುಧಗಳಿಗೆಲ್ಲದಕ್ಕೂ ಪೂಜೆ ಮಾಡ್ಕೊಂಡ್ವಿ. ಆ್ಯಂಡ್ ಗಾಡಿಗೆ ಮತ್ತು ಕಾರ್ಗೆ ಎಲ್ಲನೂ ಮಾಡೋಕ್ಕಾಗಿಲ್ಲ. ಸೊ ಅದನ್ನು ದೀಪಾವಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟೇ ಫ್ರೆಂಡ್ಸ್, ಪೂಜೆದಷ್ಟೇ ನಾನು ರೆಕಾರ್ಡ್ ಮಾಡಿದ್ದೀನಿ. ಅದಾದಮೇಲೆ ನನ್ನ ಮಗ ಹಠ ಮಾಡಿ ನಾನು ಕಡಲೆಪುರಿ ತಂದಿಲ್ಲ. ಬಿಕಾಸ್ ಅವನಿಗೆ ಕಡಲೆಪುರಿ ತಿಂದರೆ ಕೋಲ್ಡ್ ಇಮಿಡಿಯೇಟಾಗಿ ಅಟ್ಯಾಕ್ ಆಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಅಲ್ಲಿ ಬೂಂದಿ ನೋಡಿಬಿಟ್ಟ, ಬೇಕು ಅಂತ ತಗೊಂಬಂದ. ಸೊ ಅವ್ನ ಖಾರಕ್ಕೆ ಪೂಜೆ ಮಾಡಿ ಬೂಂದಿ ಎಲ್ಲರಿಗೂ ಕೊಟ್ಟ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಪ್ರಸಾದ ಎಲ್ಲ ತಗೊಂಡು ಈ ವಿಡಿಯೋನ ಇಷ್ಟೇ ಫ್ರೆಂಡ್ಸ್. ನನ್ನ ನೈಟ್ ಡಿನ್ನರ್ದು ಎಲ್ಲ ಕೂಡ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಹಿಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ವೀಡಿಯೋಸ್ನ. ಆ್ಯಂಡ್ ಡೈಲಿ ಸಪೋರ್ಟ್ ಮಾಡಿ ನೋಡ್ತಾ ಇರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ತುಂಬಾ ಇದೆ. ಫೈನಲಿ ನೀವೆಲ್ಲ ಇಲ್ಲಿ ನೋಡೋ ಥರ ದೃಷ್ಟಿ ತೆಗೆದ್ಬಿಟ್ಟು ಕುಂಬಳಕಾಯಿ ಹೊಡಿತಾರೆ. ಅದಾದಮೇಲೆ ನಿಂಬೆಹಣ್ಣು, ತೆಂಗಿನಕಾಯಿ ಕೂಡ ದೃಷ್ಟಿ ತೆಗೆದ್ಬಿಟ್ಟು ಹೊಡಿತಾರೆ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಜಾಸ್ತಿ ನಾನು ಇಲ್ಲಿ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ತಂದೆ ಮಗನಿಗಿಬ್ರಿಗೂ ಸ್ವೀಟ್ ತುಂಬಾ ಇಷ್ಟ. ಸೊ ಅವ್ರ ಸ್ವೀಟ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಈ ವಿಡಿಯೋ ಎಂಡ್ವರೆಗೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಎಂಡ್ವರೆಗೂ ನೋಡಿರೋರಿಗೆಲ್ಲ ಇನ್ನೂ ಒಂದ್ಸತಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್.